ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಏನಪ್ಪ ವಿಷಯ ಅಂದರೆ ಪ್ಲೀಸ್ ಗುರು ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್, ಬೆಲ್ ಬಟನ್ ಹಂಗೆ ಹೊಡೆದು ಗುದ್ರಿ ಗುರು. ಅದು ಏನಾಗುತ್ತೆ ನಾನು ನೋಡ್ಕೊತೀನಿ. ಏನಪ್ಪ ವಿಷಯ ಅಂತಂದರೆ ನಮ್ಮ RCBಯ ಮ್ಯಾನೇಜ್ಮೆಂಟ್ ಆ್ಯಕ್ಷನಲ್ಲಿ ತೊಗೊಂಡಿರೋಂಥ ಪ್ಲೇಯರ್ಸಲ್ಲಿ ನಾನು ಚಿಕ್ಕದಾಗಿ ಒಂದು ಪುಟ್ಟದಾಗಿ ಒಂದು ಪ್ಲೇಯಿಂಗ್ 11 ಮಾಡಿದ್ದೀನಿ. ಅದು ಯಾವ ಥರ ಇದೆ, ಚೆನ್ನಾಗಿದೆ ಅಂತೇಳಿ, ಇಲ್ಲ ಅಂತೇಳಿ ಏನಾದರೂ ಚೇಂಜಸ್ ಮಾಡಬೇಕಂತಂದರೆ ನಿಮ್ಮ ಕಡೆಯಿಂದ ಕಮೆಂಟ್ಸ್ ಮಾಡಿ ಪ್ಲೀಸ್. ರಿಕ್ವೆಸ್ಟ್ ಇದೊಂದು. ನಾನು ಫಸ್ಟ್ದಾಗಿ ತೊಗೊತಾ ಇರೋದು ಪಿಲ್ಸಲ್ಟ್. ಈ ಪಿಲ್ಸ್ ಬಟ್ ನಾಟ್ ವಿರಾಟ್ ಕೊಹ್ಲಿ. ಫಸ್ಟ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ. ನಮ್ಮ ವಿರಾಟ್ ಕೊಹ್ಲಿನೆಲ್ಲಾದರೂ ಬಿಡೋಕ್ಕಾಗುತ್ತೆ ಗುರು? ಬಾಪೆ ವಿರಾಟ್ ಕೊಹ್ಲಿ. ಫಸ್ಟ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಅವರು. ಆಮೇಲೆ ಸೆಕೆಂಡ್ ಬಂದುಬಿಟ್ಟು ಪಿಲ್ಸಲ್ಟ್. ಲೆಫ್ಟ್ ಕಾಂಬಿನೇಷನ್ ಚೆನ್ನಾಗಿದೆ ಗುರು ಇವರಿಬ್ಬರಲ್ಲಿ. ಹೆಂಗೆ ಆಡ್ತಾರೆ ನೋಡಬೇಕಾಗುತ್ತೆ. ಪಿಲ್ಸಲ್ಟ್ ಅವರಂತೂ ಸಲ್ಟ್ ಉದುರಿಸ್ಬೇಕಾಗುತ್ತೆ ಅಲ್ಲಿನ ಗ್ರೌಂಡಲ್ಲಿ ರನ್ಸ್ನ. ಆಮೇಲೆ ಥರ್ಡ್ ಬಂದುಬಿಟ್ಟು ರಜತ್ ಪಟ್ಟೇದಾರ್ ನೋಡಿರ್ತೀರ, ಲಾಸ್ಟ್ ಸೀಸನೆಲ್ಲ ಬಂದಿದ್ದ ಮ್ಯಾಚೆಲ್ಲ 50-50 ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗ್ಬಿಟ್ಟು ಇವಾಗ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕ್ಯಾಪ್ಟನ್ಸಿ ಆಗಿ ಫೈನಲ್ವರೆಗೂ ತೊಗೊಂಡೋಗಿದ್ದಾರೆ ಗುರು. ರನ್ನರ್ ಅಪ್ಸ್ ಆಗಿದ್ದಾರೆ. ಒಂದು ಚೆನ್ನಾಗೇ ಇಟ್ಟಿದ್ದಾರೆ. ಲೀಡರು ಆಗ್ಬೋದು, ಪ್ಲೇಯರು ಆಗ್ಬೋದು ಅಂತ ಹೇಳೋದಕ್ಕೆ ರಜತ್ ಪಟ್ಟೇದಾರ್. ಮತ್ತು ಫೋರ್ತ್ ಬಂದುಬಿಟ್ಟು ಲಿಯಾಮ್ ಲಿವಿಂಗ್ಸ್ಟನ್. ಇವ್ರೂ ಚೆನ್ನಾಗೇ ಪರ್ಫಾರ್ಮೆನ್ಸ್ ಇದೆ ಗುರು. ಇವರು ಸುಮ್ಮನೆ ಫ್ಲೈಟ್ ಹತ್ತುತ್ತಾ ಇರೋದೆ. ಫ್ಲೈಟ್ ಆ ಥರ ಹೋಗ್ತಿರುತ್ತೆ, ಆ ಥರ ಹೋಗ್ತಾ ಇರಬೇಕು ಗುರು. ಬರೀ 6 ಟೈಪ್ ಏನಕ್ಕಂದರೆ ಮ್ಯಾಕ್ಸ್ವೆಲ್ನ ಬಿಟ್ಟು ಇವರು ತೊಗೊಂಡಿರೋದು. ಅದಕ್ಕೋಸ್ಕರನೇ ಸುಮ್ಮನೆ 6 ಟೈಪ್ ಹೋಗ್ತಾನೆ ಇರಬೇಕು. ಫ್ಲೈಓವರ್ ಹೆಂಗೆ ಹತ್ತಿರೋ ಆ ಥರ. ಆಮೇಲೆ ಜಿತೇಶ್ ಶರ್ಮಾ, ನಮ್ಮ DK ಬಾಸ್ ಬದಲು ಜಿತೇಶ್ ಶರ್ಮನ್ ತೊಗೊಂಡಿದ್ದೀವಿ. ನಮ್ಮ DK ಬಾಸ್ ಯಾವ ಥರ ಆಡಿಸ್ತಾರೆ ನೋಡಬೇಕು. DK ಮೆಂಟರ್ ಆಗಿದ್ದಾರೆ, ಇಲ್ಲಿ ಜಿತೇಶ್ ಶರ್ಮನ ಪ್ಲೇಯರ್ ಆಗಿ ಬಿಟ್ಟಿದ್ದಾರೆ. DK ಸಾಹೇಬ್ರ ಮೇಲೆ ಇರುತ್ತೆಲ್ಲ. ಆಮೇಲೆ ಕೃಣಾಲ್ ಪಾಂಡೆ ಅವರು. ನನಗೆ ಸ್ವಪ್ನಾಲ್ ಸಿಂಗ್ನ ಹಾಕ್ಬೇಕಾ, ಕೃಣಾಲ್ ಪಾಂಡೆನ ಹಾಕ್ಬೇಕಾ ಅಂತ ಡೌಟ್ ಗುರು. ಇಲ್ಲೊಂದು ನನಗೆ ಪರ್ಸೆಂಟೇಜಲ್ಲಿ ನೋಡಿದರೆ ಕೃಣಾಲ್ ಪಾಂಡೆನೇ ಫಸ್ಟ್ ಇರ್ತಾರೆ. ಅದಕ್ಕೋಸ್ಕರ ಕೃಣಾಲ್ ಪಾಂಡೆನೇ ಹಾಕಿರೋದು. ಈ ಫಸ್ಟ್ ಮ್ಯಾಚ್ ಗೊತ್ತಾಗುತ್ತೆ ಗುರು ಯಾರನ್ನ ಹಾಕ್ತಾರೆ ಮ್ಯಾನೇಜ್ಮೆಂಟ್ ಅಂತ. ನನಗೆ ಅನ್ಸಿರೋ ಮಟ್ಟಿಗೆ ಕೃಣಾಲ್ ಪಾಂಡೆ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕೃಣಾಲ್ ಪಾಂಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬ್ಯಾಟಿಂಗಲ್ಲೂ ಚೆನ್ನಾಗಿದೆ. ಮೊನ್ನೆ 50 ಬಾಲ್ಸಲ್ಲಿ 80 ಹೊಡೆದಿದ್ದಾರೆ. ಅದಕ್ಕೋಸ್ಕರ ಕೃಣಾಲ್ ಪಾಂಡೆ ಅವ್ರನ್ನ ಇಟ್ಟಿದ್ದೀನಿ. ಆಮೇಲೆ ಟಿಮ್ ಡೇವಿಡ್ ಅವರು. ನನಗೆ ಇಲ್ಲೂ ಅಷ್ಟೇ ಡೌಟು, ಜಾಕೋಬ್ ಬೆತ್ತಲಿಲ್ಲ ಟಿಮ್ ಡೇವಿಡ್ ಅಂತ. ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಟಿಮ್ ಡೇವಿಡ್ ಅವ್ರನ್ನ ಹಾಕೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ 7 ಮೆಂಬರ್ಸ್ ಬ್ಯಾಟರ್ಸ್ ಆಗಿದ್ದಾರೆ ಗುರು. ಆಮೇಲೆ ನೆಕ್ಸ್ಟ್ ಬರೋದು ನಮ್ಮ ಯಶ್ ದಯಾಳ್. ಬಂಗಾರದ ವಜ್ರನೇ ಅಂತ ಹೇಳ್ಬೋದು ಗುರು. ಇದು ಏನಕ್ಕಂದರೆ ಮಣ್ಣಿನಲ್ಲಿ ಹುಡುಕಿದ್ರೂ ಸಿಗಲ್ಲ ಇಂಥ ವಜ್ರ. ಲಾಸ್ಟ್ ಟೈಮ್ ನಮ್ಮ ಗೇಮ್ನೆಲ್ಲ ಚೇಂಜ್ ಮಾಡಿರೋಂಥ ವಜ್ರ ಇದು ಯಶ್ ದಯಾಳ್ ಅವರು. ನಮ್ಮ ಕನ್ನಡದ KGF ಯಾವ ಥರ, ಅದೇ ಥರ ರಾಯಲ್ ಚಾಲೆಂಜರ್ಸಿಗೆ ನಮ್ಮ ಯಶ್ ದಯಾಳ್ ಅವರು ಅಂತ ಹೇಳ್ಬೋದು. ಏನಕ್ಕಂದರೆ ಇಡೀ ಮ್ಯಾಚನ್ನ ಚೇಂಜ್ ಮಾಡಿರತಕ್ಕಂಥ ನಮ್ಮ ಯಶ್ ದಯಾಳ್ ಅವ್ರನ್ನ ಹಾಕ್ಕೊಂಡಿದ್ರೆ ಆಮೇಲೆ ನನಗೆ ಕಮೆಂಟ್ಸ್ ಯಾಕೆ ಸಿಗ್ತೀರ. ಅದಕ್ಕೋಸ್ಕರ. ಆಮೇಲೆ ಭುವನೇಶ್ವರ್ ಕುಮಾರ್ ಗುರು, ಇವ್ರನ್ನ ಬಿಡೋಕ್ಕಾಗಲ್ಲ ಗುರು. ನನಗೆ ಹೊಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಭುವನೇಶ್ವರ್ ಕುಮಾರ್. ಫಾಸ್ಟ್ ಬೌಲರ್ ಭುವನೇಶ್ ಕುಮಾರ್, ಜೇಸ್ ಹೇಸಲ್ವುಡ್. ನೆಕ್ಸ್ಟ್ ಬಂದುಬಿಟ್ಟು ಜೇಸ್ ಹೇಸಲ್ವುಡ್ ಗುರು. ಇವ್ರಿಗೇನೋ ಸ್ವಲ್ಪ ಇಂಜುರಿ ಆಗಿದೆ ಅಂತ ಅಫಿಷಿಯಲ್ ಗುರು. ಹೇಳೋಕ್ಕಾಗಲ್ಲ. ಅಷ್ಟೊತ್ತಿಗೆ ಒಳಗಡೆ ರಿಕವರಿ ಆಗಲಿ ಅಂತ ನಮ್ಮ ಕಡೆಯಿಂದ ದೇವ್ರ ಹತ್ರ ಬೇಡ್ಕೊತೀವಿ. ನಿಮ್ಮ ಕಡೆಯಿಂದ ಬೇಡ್ಕೊಳ್ಳಿ ಗುರು. ಏನಕ್ಕಂದರೆ ಈ ಸರಿ ಅದ್ರ ಕಪ್ ಗೆಲ್ಲುತ್ತೆ RCB. ಆಮೇಲೆ ಸುಯೇಶ್ ಶರ್ಮಾ ಗುರು, ಒಬ್ಬ ಒಳ್ಳೆ ಸ್ಪಿನ್ನರ್ ಗುರು. ಹೇಳಬೇಕಂದ್ರೆ ರಿಂಕು ಸಿಂಗ್ ಯಾವ ಥರನೋ ಸೇಮ್ ಸುಯೇಶ್ ಶರ್ಮಾ. ಬೌಲಿಂಗಲ್ಲಿ ರಿಂಕು ಸಿಂಗ್, ಬ್ಯಾಟಿಂಗಲ್ಲಿ ಗುರು. ಲೋಯರ್ ಆರ್ಡರಲ್ಲಿ ಬಂದ್ರೂ ಗಿಡ್ಡಕ್ಕೆ ಎಗರೋಂಗೆ ಆಡ್ತಾರೆ ಗುರು. ಪರ್ಫಾರ್ಮೆನ್ಸ್ ಮಾತ್ರ ಮುಕ್ಕಾರ ಇರುತ್ತೆ. ಇವರು ಚೆನ್ನಾಗಿದೆ ಅಂತ ಲೋಯರ್ ಆರ್ಡರಲ್ಲಿ ಇಟ್ಟಿದ್ದೀನಿ. ನನ್ನ ಈ ಥರ ಪ್ಲೇಯಿಂಗ್ 11 ಇದೆ ಗುರು. ವಿರಾಟ್ ಕೊಹ್ಲಿ, ಪಿಲ್ಸಲ್ಟ್, ರಜತ್ ಪಟ್ಟೇದಾರ್, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಯಶ್ ದಯಾಳ್, ಭುವನೇಶ್ವರ್ ಕುಮಾರ್, ಜೇಸ್ ಹೇಸಲ್ವುಡ್, ಸುಯೇಶ್ ಶರ್ಮಾ. ಈ 11 ಮೆಂಬರ್ಸಲ್ಲಿ ನಿಮಗೆ ಯಾರಾದರೂ ಚೇಂಜ್ ಆಗಬೇಕು ಅಂತ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅದಕ್ಕಂತಲೇ ಆನ್ ಮಾಡಿಟ್ಟಿರ್ತೀನಿ. ಪ್ಲೀಸ್ ಕಮೆಂಟ್ಸ್ ಮಾಡಿ ಗೈಸ್. ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇರ್ತೀನಿ. ನೀವು ಮಾಡಿರೋಂಥ ಒಂದೊಂದು ಕಮೆಂಟ್ಸ್ಗೂ ನಾನು ರಿಪ್ಲೈ ಕೊಡ್ತೀನಿ, ಆಯಿತಾ? ಪ್ಲೀಸ್ ಒನ್ ಟೈಮ್ ಕಮೆಂಟ್ ಮಾಡಿ ನೋಡಿ ಏನಾಗುತ್ತೆ. ನಿಮ್ಮ ಕಮೆಂಟ್ಸ್ ಮೇಲೇ ನಾನು ವೀಡಿಯೋ ಮಾಡ್ತೀನಿ. ಚೆನ್ನಾಗಿದ್ದರೆ ಚೆನ್ನಾಗಿ ಅಂತ ಮಾಡಿ, ಚೆನ್ನಾಗಿಲ್ಲ ಅಂತ ಮಾಡಿ. ಪ್ಲೀಸ್ ಆಯ್ತು.